ಇವ್ರು ಬೆಳಿಗ್ಗೆ ಎದ್ರೆ ಮೋದಿಜಿ ಮೋದಿಜಿ ಅಂತ ಜಪ ಮಾಡ್ತಾರೆ. ಇವ್ ಆಯ್ತಪ್ಪ, ನೀರಾವರಿ ನೀವು ಏನಾದ್ರು ನೀರಾವರಿ ಇಂಪ್ಲಿಮೆಂಟೇಷನ್ ಮಾಡಿದ್ದೀರಾ? ಮೋದಿ ದುಡ್ಡು ಕೊಡೋದಿಕ್ಕೆ ಗ್ರಾಮೀಣಾಭಿವೃದ್ಧಿ ರಸ್ತೆಗಳನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ದೀರಾ? ಡೆವಲಪ್ಮೆಂಟ್ ಮಾಡಿದ್ದೀರಾ? ಮೋದಿ ಅವರು ಇವ್ರೇನಾದ್ರು ಇಂಪ್ಲಿಮೆಂಟ್ ಮಾಡಿದಾರ ಕೊಡಕ್ಕೆ ಅಂತಂದ್ರೆ ಏನು ಅವ್ರ ಮನೆ ಕಾಸ ಕೊಡ್ತಾರೆ ಮೋದಿ ಅವರು? ಭಿಕ್ಷೆನ ಕೊಡ್ತಾರೆ? ನನ್ನ ಹತ್ರ ಮಾಡ್ಬೇಡಿ. ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ, ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಬರಬೇಕಾದಂತಹ ಅನುದಾನಗಳ ವಿಚಾರದಲ್ಲಿ, ದೊಡ್ಡಯ್ಯನೇಕಲ್ ಸರ್, ಸಿದ್ದರಾಮಯ್ಯನವರ ವಿರುದ್ಧ ಬಹಳಷ್ಟು ಷಡ್ಯಂತ್ರಗಳು ನಡೀತಾ ಇದ್ರು. ಹಾದಿಗೊಬ್ರು ಬೀದಿಗೊಬ್ರು ಮಾತಾಡ್ತಾ ಇದ್ರು. ತುಂಬ ಸೈಲೆಂಟ್ ಆಗಿದ್ರು ಸಿದ್ದರಾಮಯ್ಯನವರು. ಎಲ್ಲೂ ಕೂಡ ರಿಯಾಕ್ಷನ್ಸ್ ಕೊಡದೆ ಸುಮ್ಮನೆ ಒಂದು ತುಂಬ ಪೇಲವವಾದಂತಹ ತುಂಬ ಕ್ಷುಲ್ಲಕವಾದ ಹೇಳಿಕೆಗಳನ್ನು ಕೊಡದೆ ಅವರು ತಮ್ಮ ಒಂದು ವ್ಯಕ್ತಿತ್ವವನ್ನು ಮೇಂಟೈನ್ ಮಾಡಿದರು. ಒಬ್ಬ ಪಾಲಿಟಿಷಿಯನ್, ಒಬ್ಬ ಮಾಸ್ ಲೀಡರ್. ಅದಾದ ಮೇಲೆ ಹೆಚ್ಚಾಗಿಬಿಡ್ತು. ಸುರ್ಜೇವಾಲಾ ಅವರು ಬಂದು ಏನು ಬೆಂಕಿ ಹಚ್ಚಿದ್ರು ನೋಡಿ. ಬೆಂಕಿ ಕಾಣ್ತಾ ಇಲ್ಲ ಇಲ್ಲಿ, ಪಾಪ ಕೆಳಗಡೆ ಬೆಂಕಿ ಇದೆ ಸರ್. ನಮ್ಮ ಇದರಲ್ಲಿ ಒಂದ್ ನಿಮಿಷ ತಡ್ರಿ ಸರ್, ಕೆಳಗಡೆ ಈ ಬೀಜೆ ನಿಮ್ ಹಿಂದೆ ಇದೆ ಅಲ್ಲ, ಒಂದ್ ನಿಮಿಷ ತಡ್ರಿ. ಬೆಂಕಿ ಇದೆ ಪಾಪ, ಬೆಂಕಿ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯನವರ ತಡ್ರಿ, ಸುರ್ಜೇವಾಲಾ ಬಂದು ಹೋದ್ಮೇಲೆ ಒಂದು ಬೆಂಕಿ ಹತ್ತಿತು ಏನ್ರಿ ಸರ್. ಆ ಬೆಂಕಿ ಹತ್ತಿದ ಮೇಲೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಯ್ತು ಇವ್ರು ಏನೋ ಮಾಡಿ ನನ್ ಕೆಡವುತ್ತಾರೆ ಅಂತ. ಹೈಕಮಾಂಡ್ಗೆ ರಾಹುಲ್ ಗಾಂಧಿಗೆ ಟೈಮ್ ಕೇಳಿದ್ರು, ರಾಹುಲ್ ಗಾಂಧಿ ಕೊಡ್ಲಿಲ್ಲ. ಇನ್ನೇನು ಮಾಡಿದ್ರು, ಬಡ ಒಂದು ನ್ಯಾಷನಲ್ ಮೀಡಿಯಾ ಕರೆದ್ರು, ಇಂಟರ್ವ್ಯೂ ಕೊಟ್ಟರು, ನಾನೇ ಮುಖ್ಯಮಂತ್ರಿ ಅಂತ ತಾವೇ ಅನೌನ್ಸ್ ಮಾಡಿದ್ರು. ಇವರು ಸಿದ್ದರಾಮಯ್ಯನವರಂತ ಲೀಡರ್ ಅನೌನ್ಸ್ ಮಾಡಿದ್ಮೇಲೆ ರಾಹುಲ್ ಗಾಂಧಿ ಬಂದು ಇಲ್ಲ ನಾವು ಚೇಂಜ್ ಮಾಡ್ತೀವಿ ಅಂತಂದ್ರೆ ರಾಹುಲ್ ಗಾಂಧಿನ ಬಿಡ್ತಾರ ಜನ? ಕರ್ನಾಟಕದಲ್ಲಿ ಇಲ್ಲ. ಅವರನ್ನು ಪ್ರೀತಿಸುವ ಸಮುದಾಯಗಳು ಯಾರೇ ಆಗಿರ್ಬೋದು. ಅದಾದ ಮೇಲೆ ಏನಾಯಿತು? ಅದಾದ ಮೇಲೆ ಒಂದು ಸ್ವಲ್ಪ ತಣ್ಣಗಾಯಿತು. ಈಗೇನಾಗ್ತಿದೆ? ಈಗ ಅಹಿಂದ OBC ಸಲಹಾ ಮಂಡಳಿ ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ ಈಗ ಇವರು. ಏನೋ ಒಂದು ಇಲ್ಲಿ ಸಿದ್ದರಾಮಯ್ಯನವರು ಒಬ್ಬ OBCಯ ಲೀಡರ್ ಆಗ್ತಾರೆ ಅಂತ ಅವ್ರು ಮಾಡಿದಂಥ ವರದಿಯನ್ನು ತಿಪ್ಪೆಗೆಸದ್ರು. ಮತ್ತೊಂದು ಕಡೆ ಅವ್ರ ವಿರುದ್ಧ ಈಗ ಸುರ್ಜೇವಾಲಾ ಅವ್ರನ್ನ ಕರೆಸಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವ್ರದ್ದು ಏನು ಅಜೆಂಡಾ? ನಟರಾಜ್ ಗೌಡರು ಇಡೀ ದೇಶಕ್ಕೆ ಸಿದ್ದರಾಮಯ್ಯ ಮಾದರಿ ಅಂತ ಹೇಳಿದ್ರು, ನಾವು ಒಪ್ಕೊಳ್ಳೋಣ. ಆದರೆ ಅದೇ ಮಾದರಿಯನ್ನ ಕರ್ನಾಟಕದಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಆ ಮಾದರಿನ ಇಡೀ ದೇಶಕ್ಕೆ ನೀವು ಕೊಟ್ಟಿದ್ರೆ ನಾವು ಅದಕ್ಕೆ ಒಪ್ಕೋಬೋದಾಯ್ತು. ಆದ್ರೆ ದುರಂತ ನೀವು ಮಾತಾಡಿದಿರಾ ಮಾತಲ್ಲ, ಅಲ್ಲ ನೀವು ಮಾಡ್ಬಿಟ್ಟಿದ್ರೆ, ನೀವು ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ರೆ ಇವತ್ತು ನಾವು ಸಿದ್ದರಾಮಯ್ಯನ ಅಹಿಂದ ನಾಯಕ ಅಂತ ಹೇಳ್ಬಿಟ್ಟು ಒಪ್ಕೋಬೋದಾಗಿತ್ತು. ಇವತ್ತು BJPನೂ ಸಹ ಮೊಸಳೆ ಕಣ್ಣೀರು ಸುರಿಸ್ತಾ ಇದೆ. ಸುರಿಸೋ ಅಗತ್ಯ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದೇ ಒಂದು MP ಟಿಕೆಟ್ ಕೊಡುವಂಥ ಯೋಗ್ಯತೆ ಇರಲ್ಲ BJPಗೆ. ಅವರು ಅಹಿಂದ ವರ್ಗದ ಬಗ್ಗೆ ಮಾತಾಡ್ತಾರೆ. ಯಾವ ವರದಿಯನ್ನು ಇಂಪ್ಲಿಮೆಂಟ್ ಮಾಡಬೇಕಾದಂಥ ಸಂದರ್ಭ ಬಂದಾಗ ಇಡೀ ದೇಶದಲ್ಲಿ, ಇಡೀ ಕರ್ನಾಟಕದ ಇಶ್ಯೂ ತಗೊಂಡು ನ್ಯಾಷನಲ್ ಲೆವೆಲಲ್ಲಿ ಮುಂದುವರೆದ ಜನಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಮಾತಾಡಿದಂಥ BJP ಇವತ್ತು ಬಂದ್ಬಿಟ್ಟು ನೆನ್ನೆ 3 ದಿನದಿಂದ, ನೆನ್ನೆ ಎಲ್ಲ ಗುಲ್ಬರ್ಗದಲ್ಲಿ ಒಂದು ಸಭೆ ಅಂತೆ, ನೆನ್ನೆ ಎಲ್ಲ ಬೆಂಗಳೂರು, ಇವಾಗ ಇಂಪ್ಲಿಮೆಂಟ್ ಮಾಡಿ ಅಂತ ಇದನ್ನ ಏನಂತ ಕರಿಬೇಕು? ಉಸುರುಳ್ಳಿತನ. ಈ ಉಸುರುಳ್ಳಿತನ ಇದೆಯಲ್ಲ, ನೀವು ಮಾತಾಡಿದ ಈ ಉಸುರುಳ್ಳಿತನ ಇದೆಯಲ್ಲ, ಈ ಉಸುರುಳ್ಳಿತನ ಈ ಹಿಂದುಳಿದ ವರ್ಗಗಳನ್ನ ಬಳಸ್ಕೊಂಡು ಬಿಸಾಕುವಂತ ಪರಿಸ್ಥಿತಿ ಬಂದಿದೆ. 3% ಇರ್ತಕ್ಕಂತ 3% ಇರ್ತಕ್ಕ ಕರ್ನಾಟಕದ ಬಗ್ಗೆ ಮಾತಾಡೋ, ದೇಶದ ಕತೆ ಬೇಡ. ಒಂದೇ ಒಂದು MP ಟಿಕೆಟ್ ಕೊಟ್ಟಿಲ್ಲ, 3 ಜನ MLAಗಳು ಟಿಕೆಟ್ ಕೊಡ್ತಾರೆ 224. ನಮ್ಮ ಪಾಪ್ಯುಲೇಷನ್ 8%. ನಮ್ಗೆ ಎಷ್ಟು ಟಿಕೆಟ್ ಕೊಡ್ಬೇಕು? ಹೌದು, 2-3 ಕೊಡ್ತಾರೆ. 2-3 ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ 8% ಇರ್ತಕ್ಕಂಥ ಅಲ್ಲ. ಹಿಂದುಳಿದ ನೀವು OBC ಅಂದ ತಕ್ಷಣ ನೀವು ನಾನು ಕೇಳ್ತಾ ಇರೋದು, ಒಂದು ಸಮುದಾಯಕ್ಕೆ ನೀವು ಕೊಡ್ತಾ ಇರ್ತಕ್ಕಂಥ 8% ಇರ್ತಕ್ಕಂಥವ್ರಿಗೆ 1-2 ಟಿಕೆಟ್ ಇಡೀ ಕರ್ನಾಟಕದಲ್ಲಿ ಅಹಿಂದ ವರ್ಗಕ್ಕೆ ಎಷ್ಟು ಕೊಡ್ತೀರಾ? ನೀವು 3% ಎಷ್ಟು ಕೊಡ್ತಾ ಇದ್ದೀರಾ? ಎಷ್ಟು ಟಿಕೆಟ್ ಕೊಡ್ತಾ ಇದ್ದೀರಾ? ಬಿಜೆಪಿಯಲ್ಲಿ ದೊಡ್ಡಯ್ಯ ಆನೇಕಲ್ ಅವ್ರಿಗೆ ನೀವು ಕೇಳಿ ನೋಡಿ, ಆಯಾ ಕಮ್ಯುನಿಟಿ ಲೀಡರ್ನ ಕೇಳಿ ನೋಡಿ. ಉದಾಹರಣೆಗೆ ಈಗ ಇವ್ರು ಯಾರು ಉಚ್ಚಾಟಿತ ಈಶ್ವರಪ್ಪನವ್ರನ್ನೇ ತಗೊಳ್ಳಿ.
ಈಶ್ವರಪ್ಪನವರು ಇರುವಷ್ಟು ದಿನ ನೀವು ಕುರುಬರ ನಾಯಕನ ಅಂತ ಕೇಳಿದ್ರೆ ನಾನಲ್ಲ, ನಾನು ಹಿಂದುತ್ವವಾದಿ, ನಾನು ಹಿಂದೂ ನಾಯಕ ಅಂತಾರೆ. So, ಯಾರು ಬಿಡೋದಿಲ್ಲ. ಹಾಗೆ so ಅವರಲ್ಲಿ ಯಾವ leaders ಇಲ್ಲ. ಜಾತಿ ರಾಜಕಾರಣದ ಬಗ್ಗೆ ಮಾತಾಡುತ್ತಾ ಬಿಜೆಪಿ ಕೇವಲ ಮೊಸಳೆ ಕಾಂಗ್ರೆಸ್ ಇವ್ರನ್ನ ಉಪಯೋಗಿಸಿಕೊಂಡು ದುರುಪಯೋಗ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಜೆಡಿಎಸ್ ಬಗ್ಗೆ ನಾವು ಮಾತಾಡೋದೇ ಇಲ್ಲ, ಅವ್ರು ಯಾವತ್ತೂ ಹಿಂದವರದ ಪರ ಇಲ್ಲ ಅನ್ನೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದಂತೂ ಸತ್ಯ, ಈಗ ಎಲ್ಲ ಚುಕ್ಕೆಗಳನ್ನು ಜೋಡಿಸ್ತಾ ಹೋದರೆ ಮೋಸ್ಟ್ಲಿ ಇಲ್ಲಿ ಸಿದ್ದರಾಮಯ್ಯನವರನ್ನೇ ಹಂಗನ್ಬೋದಾ ಅಂತ ನನಗೆ. ಅಲ್ಲ, ಬಲಿಕ ಬಕ್ರ ಕುರಿ ಹಂಗಿಲ್ವಾ? ಯಾಕೆ ಅಂತಂದ್ರೆ ಒಂದು ಕಡೆ ಇದು ಯಾವುದದು ಎಂಥದ್ದು ಸಲಹಾ ಮಂಡಳಿ ಸಭೆನ ಮಾಡ್ತಾರೆ, ಮತ್ತೊಂದು ಕಡೆ ಸುರ್ಜೇವಾಲಾ ಬಂದುಬಿಟ್ಟು ಇವ್ರ ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನ ಕರೆದುಬಿಟ್ಟು ನೀನು ಕೆಲಸ ಮಾಡಿದ್ಯಾ ಇಲ್ವಾ ಅಂತ ಕೇಳ್ತಾರಂತೆ. ಅಂದರೆ ಸಿದ್ದರಾಮಯ್ಯನವರು ಚಂದಕ್ಕಷ್ಟೇ. ಇನ್ನೊಂದು ಕಡೆ ಕಾಂತರಾಜ್ ವರದಿ ಆಯೋಗವನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಡಿ ಅಂತ ಅವ್ರ ಮೇಲೆ ಪ್ರೆಷರ್ ಹಾಕಿ OBC ವರ್ಗಗಳಿಗೆ ಅವ್ರು ಕೊಟ್ಟಿರುವಂಥ ಕಮಿಟ್ಮೆಂಟಿಂದ ಅವರು ಫೇಲಿಯರ್ ಆಗೋಂಗೆ ಈ ಸಮುದಾಯದ ಮುಂದೆ ಇವರನ್ನು ಒಬ್ಬ ಫೇಲಿಯರ್ ನಾಯಕ ಅಂತ ತೋರ್ಸಕ್ಕೆ ವಾಟ್ ಅ ಸ್ಟ್ರಾಟರ್ಜಿ. ನಿಮಗೆ ಬದಲಾಯಿಸಬೇಕು ಅಂತಿದ್ರೆ ಬದಲಾಯಿಸ್ಬಿಡಿ, ಇಂತೆಲ್ಲ ಮಾಡಿ ಪಾಪ ಸಿದ್ದರಾಮಯ್ಯನವ್ರನ್ನ ಯಾಕೆ ವಿಲನ್ ಮಾಡ್ತೀರಿ? ಆಲ್ ರೈಟ್, ಇದು ಈ ದಿನದ ವಿಶೇಷ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.